ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವ ಮುಖಂಡರುಗಳು ಹಾಗೂ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮಂಡ್ಯ ನಗರದ ಸಂಜೆಯ ವೃತ್ತದಲ್ಲಿ ಇವತ್ತು ಅವರು ನೂತನವಾಗಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪಟಾಕಿ ಹೊಡೆಯುವ ಮುಖಾಂತರ CN ಶೋ ಮುಖಾಂತರ ನಾವಿವತ್ತು ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಿದ್ಯಾರ್ಥಿ ನಾಯಕರಾಗಿ, ಯುವ ಕಾಂಗ್ರೆಸ್ ಮುಖಂಡನಾಗಿ, ಶಾಸಕನಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಹಾಗೆ ಇಂದು ಮುಖ್ಯಮಂತ್ರಿಗಳಾಗಿ ಸತತ 45-50 ವರ್ಷ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗಿ ಇವತ್ತು ಮುಖ್ಯಮಂತ್ರಿಯ ಸ್ಥಾನಕ್ಕೆ ಅವರು ಹೋಗಿದ್ದಾರೆ. ಹಿಂದೆನೂ ಕೂಡ ಅವರು ಶಾಸಕರಾದ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಮಂತ್ರಿಗಳಲ್ಲಿ ಹಲವಾರು ಖಾತೆಗಳಲ್ಲಿ ಉತ್ತಮವಾದ ಕಾರ್ಯನಿರ್ವಹಿಸಿದರೆ, ರಾಜ್ಯ ಸೇವೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಕೂಡ ನಮ್ಮ ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ, ದೀರ್ಘಾವಧಿ ಮುಖ್ಯಮಂತ್ರಿ ರೀತಿಯಲ್ಲಿ ಅವರು ಕೂಡ ಈ ಕರ್ನಾಟಕ ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಆಗಲಿ ಅಂತ ನಾವೆಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರಿಗೆ ಶುಭವನ್ನು ಹಾರೈಸ್ತೀವಿ. ಭಗವಂತ ಅವರಿಗೆ ಆಯುಸ್ಸು, ಆರೋಗ್ಯ, ಇನ್ನೂ ಈ ರಾಜ್ಯದ ಜನರ ಸೇವೆ ಮಾಡುವಂಥ ಶಕ್ತಿ ಅವ್ರಿಗೆ ಇನ್ನೂ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಅವರಿಗೆ ಶುಭ ಹಾರೈಸ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುವಂತಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಶುಭವಾಗಲಿ ಅಂತೇಳಿ ಮೊದಲನೇದಾಗಿ ಹಾರೈಸುತ್ತಾ, ಕರ್ನಾಟಕ ರಾಜ್ಯ ಅದ್ಭುತವಾಗಿ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಡೀ ರಾಜ್ಯದ ಎಲ್ಲ ಜನರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಎನ್ನುವಂತಹ ನಂಬಿಕೆ ನಮ್ಮದಾಗಿದೆ. ಅದೇ ನಿಟ್ಟಿನಲ್ಲಿ ನಮ್ಮ ಮಂಡ್ಯ ಸೇರಿದಂತೆ ಇಡೀ ರಾಜ್ಯಾದ್ಯಂತ 2028ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ, ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯವನ್ನು ಆಳ್ವಿಕೆ ನಡೆಸುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಶಿವಕುಮಾರ್ ಅವರಿಗೆ ಹಾಗೂ ಎಲ್ಲರೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ಯುವಕರ ಆಶಾಕಿರಣ, ಯುವಕರಿಗೆ ಸ್ಫೂರ್ತಿ ತುಂಬುವ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಪಟ್ಟಿರುವಂಥ ಅವರ ಶ್ರಮಕ್ಕೆ, ಅವರ ಶ್ರದ್ಧೆಗೆ ಅವರು ಕೆಲವೊಂದು ಮಾತು ಹೇಳ್ತಾರೆ. ದೇವರು ವರನೂ ಕೊಡಲ್ವಂತೆ, ಶಾಪನೂ ಕೊಡಲ್ವಂತೆ, ಅವಕಾಶ ಮಾತ್ರ ಕೊಡ್ತಾರಂತೆ. ಆ ಅವಕಾಶನ ಒಳ್ಳೆ ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ನಿನ್ನೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದ್ದರಿಂದ ನಾವು ಎಲ್ಲ ಮಂಡ್ಯ ಡಿ ಕೆ ಶಿವಕುಮಾರ್ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ಸಂಜೆ ವೃತ್ತ ಸರ್ಕಲ್ನಲ್ಲಿ ಅವರಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ, ಸಿಹಿ ಹಂಚುವ ಮುಖಾಂತರ ಅವರಿಗೆ ನಾವು ಖುಷಿ ಸಂಭ್ರಮ ಪಡ್ತಾ ಇದ್ದೀವಿ. ಅವ್ರಿಗೆ ಇನ್ನೂ 5 ವರ್ಷ ಸತತವಾಗಿ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವೆಲ್ಲ ಆಶಿಸ್ತೀವಿ. 43 ವರ್ಷ ಏನು ಕಷ್ಟಪಟ್ಟು ಸಾಹೇಬರು ಪಕ್ಷ ಕಟ್ಟಿ ಅವರು ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದ ಅವ್ರ ಆಸೆ ಮತ್ತು ಅವ್ರ ಕನಸು ಈಡೇರಿದೆ. ಮತ್ತು ಅವ್ರು ನಿನ್ನೆ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ, ಅವ್ರನ್ನ ಏನಕ್ಕೆ ನಾವು ಯೂತ್ ಐಕಾನ್ ಅಂತ ಕರಿತೀವಿ ಅನ್ನೋದಕ್ಕೆ, ನಿನ್ನೆ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣವೇ ಯುವಕರಿಗೆ ಬಸ್ ಫ್ರೀ ಮಾಡಿದ್ದಾರೆ. ಮತ್ತು ಭಾರತ್ ಜೋಡೋ ಅಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಸಂಘಟನೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. 250 ಜನನ ಸೇರಿಸಿ 10,000 ಜಿಲ್ಲಾ ಪಂಚಾಯತು ಮತ್ತು ತಾಲೂಕ್ ಪಂಚಾಯತಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ, ಗ್ರಾಮ ಪಂಚಾಯತಿಯಲ್ಲಿ 25 ಲಕ್ಷ ಜನ ನಾವು ಯುವಕರನ್ನ ಸಂಘಟನೆ ಮಾಡ್ಬೋದು ಅಂತ. ಅಂದರೆ ಅವರು ದೂರಾಲೋಚನೆ ಎಷ್ಟಿದೆ ಅಂತ, ಮುಂದಕ್ಕೆ ಏನು ಮಾಡ್ಬೋದು ಏನು ಅಂತ ಎಲ್ಲರೂ ಕೇಳ್ತಾರೆ. ಎಲ್ಲ ಈ 2 ವರ್ಷದಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ. 2 ವರ್ಷದಲ್ಲಿ ಮಾಡೋಕ್ಕಾಗಲ್ಲ, 8 ವರ್ಷನ ತೊಗೊಂಡೋಗೋಕ್ಕೆ ಅವರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಈ 2 ವರ್ಷಕ್ಕೆ ಮುಗಿಯಲ್ಲ, 8 ವರ್ಷದ ತನಕ ಸತತವಾಗಿ ಅವರೇ CM ಆಗಿರ್ತಾರೆ. ಈ ರಾಜ್ಯನ ಒಳ್ಳೆ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ. ಇದು ಹೇಳೋಕ್ಕೆ ಇಷ್ಟಪಡ್ತಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.